ಮಾಡಿಕೊಂಡು ಕರೆಕ್ಟ್ 9 ಗಂಟೆ ಅಷ್ಟೊತ್ತಿಗೆ ಹೊಸನಗರ ಬಸ್ ಸ್ಟ್ಯಾಂಡಲ್ಲಿ ಹತ್ತಿದ್ದೆ. ಒಂದು 1.5 ಗಂಟೆ ಆಗಿತ್ತು. ಆಲ್ಮೋಸ್ಟ್ ರಿಪ್ಪನ್ಪೇಟೆ ದಾಟಿದ್ವಿ ನಾವು. ಆಲ್ಮೋಸ್ಟ್ ಸುಡೂರು ಹತ್ತ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದು ಕಾಡಿನ ದಾರಿ ಇತ್ತು, ನೆಟ್ವರ್ಕ್ ಇಲ್ಲ. ಸಡನ್ನಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಯಾರೋ ಕೂಗ್ದಂಗೆ ಆದಾಗ ಎಲ್ಲ ಜನ ಓಡ್ತಿದ್ರು. ಏನನ್ನು ನೋಡೋ ಅಷ್ಟರಲ್ಲಿ ನನ್ನ ಡ್ರೈವರ್ ಹಿಂದೆನೇ ಕೂತಿದ್ರಿಂದ ಸಡನ್ನಾಗಿ ಬೆಂಕಿ ಮೈ ಮೇಲೆ ಬಂತು. ಸೊ ನಮ್ಮ ಪಕ್ಕ ಒಬ್ಬರು ವ್ಯಕ್ತಿ ಕೂತಿದ್ರು, ಅವರು ಕೂಡ ಗಾಬರಿಯಾಗಿ ತಳ್ಳಿದ್ರು. ಸೊ ಬಸ್ಸು ಬೆಂಕಿ ಆದ ತಕ್ಷಣ ಡ್ರೈವರು ಸೈಡಿಗೆ ಎಳೆದಾಗ ಮರಕ್ಕೆ ಹೊಡೆದ್ರೇನೋ ಆ ಒಂದು ಫೋರ್ಸಿಗೆ ಎಲ್ಲರಿಗೂ ಎಲ್ಲೆಲ್ಲಿತ್ತು ಜಾಗ ಅಲ್ಲೆಲ್ಲ ತಾಗಿ. ಸೊ ನನಗೂ ಹಾಗೆ ಸೈಡಿಗೆ ವಿಂಡೋ ಹತ್ರ ಇದ್ದರಿಂದ ತಲೆಗೆ, ಕೈಗೆ, ಸೊಂಟಕ್ಕೆಲ್ಲ ಹೊಡೆತ ಬಿತ್ತು. ಅದಾದಮೇಲೆ ಬೆಂಕಿ ಹತ್ತಿದ ಏನೂ ನೋಡಿಲ್ಲ, ಬಸ್ಟ್ ಇಳಿಬೇಕಿತ್ತು ಅಷ್ಟೇ. ಎಲ್ಲರೂ ಯಾವ್ದಾದ್ರು ಗೇಟ್ ಸಿಕ್ತು, ಎಕ್ಸಿಟ್ ಗೇಟ್ ಓಪನ್ ಆಯಿತು ಅಥವಾ ಮುಂದ್ಗಡೆ ಡೋರ್ ಇತ್ತು, ಎಲ್ಲ ಹಾರ್ಕೊಳಕ್ಕೆ ಶುರು ಆಯಿತು. ಹಾರಿದ ತಕ್ಷಣ ಆಮೇಲೆ ಗೊತ್ತಾಯಿತು ನಿಜವಾಗ್ಲೂ ಬೆಂಕಿ ಜೋರಾಗಿ ಹತ್ತಿದೆ ಅಂತ. ಸೊ ಥಿಂಗ್ಸ್ ಎಲ್ಲ ಇತ್ತು. ಸೊ ಪೆಟ್ಟಾಗಿದ್ದಕ್ಕಿಂತ ಜಾಸ್ತಿ ಬೇಜಾರಿಂದ ಆಫೀಸ್ ಥಿಂಗ್ಸ್ ಎಲ್ಲ ಇತ್ತು, ಲೈಕ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ತುಂಬಾ ಲೈಕ್ ಇಂಪಾರ್ಟೆಂಟ್ ಥಿಂಗ್ಸ್, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು, ಎಲ್ಲದೂ ಇತ್ತು. ಎಲ್ಲ ಸುಟ್ಟೋಯ್ತು. ಈಗ ಲೈಕ್ ಇದ್ದರೂ ಕೂಡ ಅಷ್ಟು ದುಡಿಯೋಕ್ಕಾಗಲ್ಲ, ಅಷ್ಟು ಆಫೀಸ್ ಥಿಂಗ್ಸ್ ಇದೆ ಅದರಲ್ಲಿ ಅಷ್ಟೇ. ಲೈಕ್ ಅದಾದಮೇಲೆ ಲೈಕ್ ಗೊತ್ತಿಲ್ಲ, ತಲೆ ಸುತ್ವಿ. ಆಮೇಲೆ ಕಣ್ಣು ಬಿಡೋಕ್ಕೂ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲಲ್ಲಿ ಇದ್ವಿ. ಅಲ್ಲಿಂದ ರಿಪ್ಪನ್ಪೇಟೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಫಸ್ಟ್ ಏಡ್ ಮಾಡಿಬಿಟ್ಟು ಶಿವಮೊಗ್ಗ ಕರ್ಕೊಂಡ್ಬಂದುಬಿಟ್ರು. ಇವಾಗ ಸ್ವಲ್ಪ ಎಕ್ಸ್ರೇ ಓಡಾಡೋದು ಎಲ್ಲ ಮಾಡ್ತಾಯಿದ್ದೀವಿ. ಬಸ್ಸಲ್ಲಿ 33 ಸೀಟ್ ಇದ್ವು. ಅಷ್ಟು ಫಿಲ್ ಆಗಿತ್ತು ಜಾತ್ರೆ ಇರೋದ್ರಿಂದ. 40ರಿಂದ 50 ಜನ ಇದ್ರು ಅಂದ್ಕೊಳ್ತೀನಿ. ನಿಂತ್ಕೊಂಡೇನಿಲ್ಲ, ಎಲ್ಲ ಮಲ್ಕೊಂಡೇ ಇದ್ರು. ಸ್ಲೀಪರ್ ಕೋಚ್ ಆಗಿದ್ದರಿಂದ ಎಲ್ಲರೂ ಫುಲ್ಲಾಗಿ ಕುತ್ಕೊಂಡಿದ್ರು, ಮಲ್ಕೊಂಡೇ ಇದ್ದರು. ಸೊ ಮುಂದ್ಗಡೆ ಇದ್ದು ಸ್ವಲ್ಪ ಪಟ ಓಡಿದ್ರೇನು, ಗಾಬರಿಗೆ ಹಿಂದ್ಗಡೆ ಇದ್ದು ಸ್ವಲ್ಪ ತುಂಬ ಪೆಟ್ಟಾಗಿದೆ. ಡ್ರೈವರಿಗೂ ಪೆಟ್ಟಾಗಿದೆ ಅಂತ ಕೇಳ್ಪಟ್ವಿ, ಗೊತ್ತಾಗಿಲ್ಲ. ಬಟ್ ಯಾಕಂದರೆ ಅಷ್ಟು ಅನ್ಕಾನ್ಷಿಯಸ್ ಅಥವಾ ಏನಾಗ್ತಿದೆ ಅಂತ ಗೊತ್ತಾಗೋ ಅಷ್ಟೇ ಎಲ್ಲ ಮುಗ್ದೋಗಿತ್ತು ಅಲ್ಲಿ. ನಾರ್ಮಲಾಗಿ ಹತ್ತಿದ್ವಿ ನಾವು. ಏನು ತೊಂದರೆನೂ ಅನಿಸಿಲ್ಲ, ಏನೂ ಇಲ್ಲ. ಚೆನ್ನಾಗಿ ಮಾತಾಡ್ಕೊಂಡು ಡ್ರೈವರು ಕಂಡಕ್ಟರ್ ಹತ್ರ ಮಾತಾಡ್ಕೊಂಡು ಹತ್ಕೊಂಡ್ವಿ. ಸೊ ಅದೇ ಹೇಳೋದು, ಜಾತ್ರೆ ಮುಗಿಸ್ಕೊಂಡು ದಾರಿಗೆ ಹೋಗ್ಬೇಕಾದ್ರೆ ನಿದ್ದೆ ಮಾಡಿಬಿಟ್ಟೆ. ಸೊ ನಿದ್ದೆ ಸಿಕ್ಕಾಪಟ್ಟೆ ಹತ್ಬಿಟ್ಟಿತ್ತು. ಯಾರೋ ಹೇಳಿದರು, ಲೈಕ್ ಕಂಡಕ್ಟ್ರು ಪಾಪ ಬಂದು ಬೆಂಕಿ ಹತ್ತಿದೆ, ಓಡಿ ಅಂತ ಕೂಗಿದ್ರು ಅಂತ ಹೇಳಿದರು. ಬಟ್ ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ ಅದು. ಸೊ ಗೊತ್ತಾಗೋಷ್ಟು ತುಂಬ ಬೆಂಕಿ ಬಂದಾಗಿತ್ತು. ಸೊ ಸುಮಾರು ಜನಕ್ಕೆ ಇಲ್ಲೆಲ್ಲ ಸುಟ್ಟೋಗಿದೆ. ಆ್ಯಂಡ್ ಪುಣ್ಯಕ್ಕೆ ನಮ್ಗೆ ಸ್ವಲ್ಪ ಪೆಟ್ಟು ಮತ್ತು ಕೈ ಮುರಿದೋಗಿದೆ ಬಿಟ್ಟರೆ ಸೊಂಟದ ಹತ್ರ ನೋವು ಅಷ್ಟೇ, ಸುಟ್ಟೋಗಿಲ್ಲ. ಕೂದಲೆಲ್ಲ ಹೋಗಿದೆ ಸ್ವಲ್ಪ ಸುಟ್ಟು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸರ್, ಲೈಕ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಿಂತ ಲೈಕ್ ಆಫೀಸ್ ಲ್ಯಾಪ್ಟಾಪ್ಸ್ ಎಲ್ಲ ಇತ್ತು ನಂದು, ಲೈಕ್ ಮ್ಯಾಕ್ಬುಕ್ ಎಲ್ಲ ಇರೋದ್ರಿಂದ. ಸೊ ಅದು ನಾನು ಜೀವನ ಪೂರ್ತಿ ದುಡಿದ್ರು ಅದು ನನ್ನ ಸ್ವಂತದಕ್ಕೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲೇನೋ. ಸೊ ಅದೆಲ್ಲ ಹೋಗಿದೆ. ಈಗ ಅದು ಇನ್ನೂ ಸಿಗತ್ತೇನೋ ಹೋಪ್ಸಲ್ಲೇ ಇದ್ದೀನಿ. ಬಟ್ ಯಾರಿಗೆ ಕೇಳಿದ್ರೆ ಏನೂ ಉಳಿದಿಲ್ಲ ಅಂತಿದ್ದಾರೆ. ಅದೇ ತೊಂದರೆ ಆಗ್ತಿದೆ ಸರ್, ಅಷ್ಟೇ, ಮತ್ತೇನಿಲ್ಲ. ಅದು ಬಿಟ್ಟರೆ ಮೊಬೈಲ್ ಫೋನ್, ಡಾಕ್ಯುಮೆಂಟ್ಸ್, SLC ಮಾರ್ಕ್ಸ್ ಕಾರ್ಡ್ಸಿಂದ ಹಿಡಿದು ಲೈಕ್ ಫುಲ್ ಡೀಟೇಲ್ಸ್ ಏನಿತ್ತು ಎಲ್ಲ ನನ್ನ ಬ್ಯಾಗಲ್ಲಿತ್ತು, ಎಲ್ಲ ಹೋಗಿದೆ. ಈಗ ಬಸ್ಸೊಂದು ಆಕಸ್ಮಿಕವಾಗಿ ಅಗ್ನಿ ಅವಘಡ ಆಗಿ ಸುಮಾರು 10 ಪೇಷಂಟ್ಸ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಅದರಲ್ಲಿ 3 ಬರ್ನ್ ಇಂಜುರೀಸ್ ಇದೆ, ಮೈನರ್ ಬರ್ನ್ ಇಂಜುರೀಸ್ ಇದೆ. ಉಳಿದಷ್ಟೆಲ್ಲ ಮೈನರ್ ಇಂಜುರೀಸ್ ಇದೆ, ಟ್ರಾಮಾಟಿಕ್ ಇಂಜುರೀಸ್. 2-3 ಸ್ವಲ್ಪ ತಲೆಗೆ ಪೆಟ್ಟಾಗಿದೆ. ಅವ್ರಿಗೆಲ್ಲರಿಗೂ ಸೂಚನೆ ಹಾಕಿ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಅವರಿಗೆ ಉಪಚಾರ ಮಾಡಿ ಅದು ಏನೇನು ಇನ್ವೆಸ್ಟಿಗೇಷನ್ಸ್ ಇದೆ ಅದೆಲ್ಲ ಟ್ರೀಟ್ಮೆಂಟ್ ಆಗಿದ್ದೀನಿ. ಆಮೇಲೆ ಅದನ್ನೆಲ್ಲ ಉಳಿದಿದ್ದನ್ನ ಸರ್ಜರಿ ಮತ್ತೆ ಮೆಡಿಸಿನ್ ಮತ್ತೆ ನಮ್ಮ ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ಗಳು ಅದನ್ನೆಲ್ಲ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಎಲ್ಲ ಪರಿಸ್ಥಿತಿ, ಎಲ್ಲ ಪೇಷಂಟ್ಸ್ ಸ್ಟೇಬಲ್ ಆಗಿದ್ದಾರೆ. ಅದು ರೆಫರ್ ಆಗಿಲ್ಲ. ಅವರು ವಾಲಂಟ್ರಿ ಆಗಿ ಯಾರಾದ್ರೂ ಹೋಗ್ತೇವೆ ಅಂತ ಕೇಳೋರಿಗೆ ಅದು ಅವಕಾಶ. ಎಲ್ಲರೂ ಸೇಫ್ ಇದ್ದಾರೆ, ಎಲ್ಲ ಸ್ಟೇಬಲ್ ಆಗಿದ್ದಾರೆ ಪೇಷಂಟ್ಸ್. ಥ್ಯಾಂಕ್ ಯು. ಇದು ಶ್ರೀ ಅನ್ನಪೂರ್ಣೇಶ್ವರಿ ಬಸ್ಸು ಸ್ಲೀಪಿಂಗ್ ಕೋಚ್. ಇದು ನಿಟ್ಟೂರಿನಿಂದ 7:30 ಹೊರಡೋದು. ಇದು ಆಕ್ಚುಲಿ 10:45ಗೆ ಸೂರೂರು ಹತ್ರ ಬಂದಾಗ ಆಕಸ್ಮಿಕ ಒಳಗಡೆ ಬೆಂಕಿ ಬಿಟ್ಟು ಬೆಂಕಿ ಬಿದ್ದಾಗ ಏನಾಗಿದೆ, ಒಂದ್ಸರಿ ಒಂದು ಚರಂಡಿಗೆ ಹಾಕ್ಬಿಟ್ಟು. ಬಟ್ ಒಳಗಡೆ ಇದ್ದರಿಗೆ ಗೊತ್ತಾಗಿಲ್ಲ ಅನ್ನೋದು ನಮ್ಗೆ ರೈತಿ. ಒಟ್ಟು 11 ಜನ ಬಂದಿದ್ದಾರೆ. 3 ಜನ ಸ್ವಲ್ಪ ಸೀರಿಯಸ್ ಇದೆ, ಅಂದ್ರೆ ಔಟ್ ಆಫ್ ಡೇಂಜರ್ ನೋಡ್ತದೆ. ಬೆಂಕಿ ಬರ್ನ್ ಆಗಿರ್ತಕ್ಕಂಥ 3 ಕೇಸ್ ಇದೆ. ಈಗ ಉಳಿದವರು ನಮ್ಮ ಮೆಗನ್ ಹಾಸ್ಪಿಟಲ್ ಎಲ್ಲ MS ಅವರು ಎಲ್ಲ ಜವಾಬ್ದಾರಿ ತಗೊಂಡು ಟೀಮೇ ಕೆಲಸ ಮಾಡಿದ್ವಿ. ಜೊತೆಗೆ ಇದ್ದೆ, ಟೀಮ್ ಕೆಲಸ ಮಾಡಿದ್ವಿ. ಉಳಿದವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ಸ್ಟಾಪ್ ಮಾಡೋ ಕೆಲಸ ಮಾಡ್ತಾರೆ. ಬಹುಶಃ ಯಾರಿಗೂ ಜೀವೋಪಾಯ ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋದು ನಮಗೆ ಇರ್ತಕ್ಕಂಥ ಮಾಹಿತಿ. ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. 11 ಜನರಲ್ಲಿ 10 ಜನ ಈಗ ಅಡ್ಮಿಷನ್ ಆಗಿದೆ.
ಇದರಲ್ಲಿ ಇಬ್ಬರು ಮಾತ್ರ ಹೊರಗಡೆ ಹೋಗಿರ್ತಕ್ಕಂಥದ್ದು ಈಗ ನಮಗೆ ಮಾಹಿತಿ ಇಲ್ಲ. ಸರ್ ಘಟನೆ ಹೇಗಂತ ಎಲ್ಲಿ? ನಾನು ತಿಳ್ಕೊಂಡಾಗ ಒಬ್ಬ ಅಲ್ಲಿದ್ದವ ಸ್ಮೆಲ್ ಬರ್ತಾ ಇತ್ತು ಅಂತ ಸ್ಮೆಲ್ ಬಂದಾಗ ಇವ್ರು ಯಾರಿಗೂ ಗೊತ್ತಾಗಿಲ್ಲ. ಹೆಚ್ಚು ಹೊಸತನದಿಂದ ಬಿಟ್ಟ ಮೇಲೆ ಸ್ಮೆಲ್ ಬಂತು. ಇಲ್ಲಿ ಬಂದಾಗ ನಾನು ಮಲ್ಕೊಂಡಿದ್ದೆ, ಆಮೇಲೆ ಏನಂತ ನಂಗೆ ಗೊತ್ತಾಗಿಲ್ಲ. ಬಹುಶಃ ಆ ಸ್ಮೆಲ್ ಬಂದದ್ದು ಬಹುಶಃ ಎಲ್ಲೋ ವೈರು ಮಿಸ್ಟೇಕ್ ಆಗಿರ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಇನ್ನು ಅವರಿಂದ ತಿಳ್ಕೊಬೇಕು, ಎನ್ಕ್ವೈರಿ ಆಗ ಬಸ್ ಯಾವ ಸ್ಥಿತಿಯಲ್ಲಿ ಇತ್ತು ಸರ್? ಬಸ್ ಈಗ ಸುತ್ತೋಗ್ಬಿಟ್ಟಿದೆ. ಈಗ ಬಸ್ಸಲ್ಲಿ ಏನು ಉಳಿದಿಲ್ಲ. ನಮಗೀಗ ಮಾಹಿತಿ ಒಳಗೆ ಬಸ್ ಏನು ಉಳಿದಿಲ್ಲ. ಆ ಬಸ್ಸಲ್ಲಿ ಲಗೇಜ್ಗಳು ಬಹುಶಃ ಏನು ಉಳಿದಿಲ್ಲ. ಎಲ್ಲ ಬರ್ತಾ ಇದ್ದಾರೆ. ಈಗ 11 ಜನ ಒಟ್ಟು ಬಂದಿದ್ದಾರೆ. ಬಸ್ಸಲ್ಲಿ ಬೆಂಕಿ ತುಂಬಾ ಕಂಪ್ಲೀಟ್ ಬರ್ನ್ ಆಗಿದೆ ಬಸ್. ಈಗ ವಾಟ್ಸಪ್ ಬರ್ತಾ ಇದೆ. ಟೋಟಲಿ ನಮ್ಮ ಮೆಗನ್ ಹಾಸ್ಪಿಟಲ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಎಲ್ಲಿದ್ದ ಎಲ್ಲಿ? ನಿಟ್ಟೂರಿನಲ್ಲಿ ಇರ್ತಿದ್ದಾರೆ, ಹೊಸನಗರದಲ್ಲಿ ಇರ್ತಿದ್ದಾರೆ, ರಿಪ್ಪನ್ಪೇಟೆ ಇರ್ತಿದ್ದಾರೆ, ಮಾವಿನಕಟ್ಟೆ ಇರ್ತಿದ್ದಾರೆ. ನಿಟ್ಟೂರಿಂದ ಫುಲ್ ಆಗ್ತಾ ಬಂದಿದೆ. ಆಮೇಲೆ ಹೊಸನಗರದಲ್ಲಿ ಮಾರಿ ಜಾತ್ರೆ ಇತ್ತಲ್ಲ, ಎಲ್ಲ ಜಾತ್ರೆಗೆ ಬಂದಿರ್ತೀವಿ ಕೆಲವು. ಆ ಜಾತ್ರೆ ನೋಡ್ಕೊಂಡು ವಾಪಸ್ 34 ಸೀಟ್ ಇದೆ ತಿಳ್ಕೊಂಡೆ. ಸರ್ ಎಲ್ಲಿ ಎಕ್ಸ್ಪೋರ್ಟ್ ಬಸ್? ನಿಟ್ಟೂರಿಂದ ಬೆಂಗಳೂರು ಭಯ ಚಿತ್ರದುರ್ಗ. ಹೌದು. ಇದು ಹೆಂಗೆ ಇದ್ರ ಬಗ್ಗೆ ಗಮನ? ಇಲ್ಲ, ಹಿಂದೆ ಬಸ್ಗಳ ಬಗ್ಗೆ ನಾವು ಬಹಳ ಜಾಗೃತಿ ವಹಿಸ್ಬೇಕು. ನಮ್ಮ ಆಟೋಗಳು ಇದ್ರ ಬಗ್ಗೆ ಬಸ್ಸನ್ನ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಿ ಬಸ್ಸನ್ನು ಬಿಡ್ತಕ್ಕಂಥ ಕೆಲಸ ಮಾಡೋದು ಮಾತ್ರ ಆಗ್ತದೆ. ಯಾಕಂದ್ರೆ ಲಾಂಗ್ ಇದು AC ಬಸ್ಗಳೆಲ್ಲ ಬಹಳ ಹುಷಾರಾಗಿದ್ರೆ ಬಹಳ ಕಷ್ಟ ಆಗ್ತದೆ. ಇದಕ್ಕೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಬಹಳ ಜವಾಬ್ದಾರಿ ತಗೋಬೇಕಾಗ್ತದೆ. ಈಗಲೇ ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ಅವರಿಗೆ ಮೆಸೇಜ್ ಹೋಗಿದೆ. ಅವರೆಲ್ಲ ಈಗ ಮಾತಾಡಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಸೇಫ್ ಇದ್ದಾರೆ. ಎಲ್ಲರೂ ಸೇಫ್ ಇದ್ದಾರೆ. ಹಾ ಸರ್, ಸೇಫ್ ಇದ್ದಾರೆ. ಒಂದು 2 ಸ್ವಲ್ಪ ಇದು ಹೊರಗಡೆ ಕಳಿಸಿದ್ದಾರೆ.